ಅವರಿಗೆ ಕಪ್ ಗೆದ್ದೇ ಹೋಗ್ತೀನಿ ತೊಡೆ ತಟ್ಟಿದ ವರ್ತೂರ್. ಬಿಗ್ ಬಾಸ್ ಮನೆ ಆಟ 80 ದಿನಗಳನ್ನ ಪೂರೈಸಿ ಮುನ್ನುಗ್ತಾ ಇದೆ. ಫ್ಯಾಮಿಲಿ ರೌಂಡ್ ನಂತರ ಮತ್ತೆ ಆಟ ಹಳೆಯ ಟ್ರ್ಯಾಕಿಗೆ ಮರಳಿದೆ. ವರ್ತೂರ್ಗೆ ಕಳಪೆ ಹಣೆಪಟ್ಟಿ ಕೊಟ್ಟು ಜೈಲಿಗೆ ಅಟ್ಟಿದ್ದಾರೆ. ಕಳಪೆ ಅಂದೋರ್ಗೆ ಕಪ್ ಗೆದ್ದೇ ಗೆಲ್ತೀನಿ ಅಂತ ವರ್ತೂರ್ ತೊಡೆ ತಟ್ಟಿದ್ದಾರೆ. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 10 ಈ ಬಾರಿ ಅಗ್ರೆಸಿವ್ ಸೀಸನ್ ಆಗಿದೆ. ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಡೋ ಸ್ಪರ್ಧಿಗಳ ನಡೆಗೆ ಅನೇಕರು ಖಂಡಿಸಿದ್ದೂ ಇದೆ. ಇದೆಲ್ಲದರ ನಡುವೆ ಬಿಗ್ ಬಾಸ್ಗೆ ಸಖತ್ತಾಗಿ ಟಿಆರ್ಪಿ ಬಂದಿದೆ. ಇನ್ನು ಜಗಳ ಅವಮಾನದಿಂದ ಸೋತು ಸಣ್ಣವಾಗಿದ್ದಂತಹ ಸ್ಪರ್ಧಿಗಳಿಗೆ ತಮ್ಮ ರಿಯಲ್ ಕುಟುಂಬಸ್ಥರು ಎಂಟ್ರಿ ಕೊಡುವ ಮೂಲಕ ಹೊಸ ಹುರುಪನ್ನ ತುಂಬಿದ್ದಾರೆ. ಹಾಗಂತ ಆಟ ನಿಂತಿಲ್ಲ, ಮತ್ತೆ ಅದೇ ಹಳೆಯ ಟ್ರ್ಯಾಕ್ಗೆ ಮರಳ್ತಾ ಇದೆ. ಕಳಪೆ ಕೊಡುವ ವಿಚಾರದಲ್ಲಿ ವರ್ತೂರ್ಗೂ ಮನೆ ಮಂದಿಗೂ ಜಟಾಪಟಿ ಶುರುವಾಗಿದೆ. ಕಳಪೆ ಎಂದವರ ವಿರುದ್ಧ ವರ್ತೂರ್ ತಿರುಗ್ ಬಿದ್ದಿದ್ದಾರೆ. ನಿಧಾನಗತಿಯಲ್ಲಿ ಯಾರು ಆಡ್ತಿದ್ದಾರೆ ಹೇಳಿ ಅಂತ ಬಿಗ್ ಬಾಸ್ ಆದೇಶ ನೀಡಿದ ಬೆನ್ನಲ್ಲೇ ಎಲ್ಲರೂ ಕೂಡ ವರ್ತೂರ್ ಕಡೆ ಬೆಟ್ಟು ಮಾಡಿ ತೋರಿಸಿದ್ದಾರೆ. ನನ್ನ ಪ್ರಕಾರ ವರ್ತೂರ್ ಹಿಂದುಳಿತಾ ಇದ್ದಾರೆ ಅಂತ ಸಂಗೀತ ಕುಟುಕಿದ್ದಾರೆ. ಇತ್ತ ನಮ್ರತಾ ಕ್ಯಾಪ್ಟನ್ಸಿ ಟಾಸ್ಕ್ ನ ಲೈಟ್ ಆಗಿ ತೆಗೆದುಕೊಂಡ್ರು ಅಂತ ವರ್ತೂರ್ ವಿರುದ್ಧ ಮತ ಹಾಕಿದ್ದಾರೆ. ಕೂಡಲೇ ವರ್ತೂರ್ ಕೂಡ ಖಡಕ್ ಆಗಿ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಕ್ಯಾಪ್ಟನ್ಸಿ ಆಟ ಅನ್ನೋದು ಸ್ಪರ್ಧಿಗಳ ವೈಯಕ್ತಿಕ ವಿಚಾರ, ಕ್ಯಾಪ್ಟನ್ ಆಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ ವರ್ತೂರ್ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಇನ್ನು ಹೊರಗಡೆ ಇರುವಂತಹ ಜನರಿಗೆ ನಾವ್ ಇಷ್ಟ ಆದ್ರೆ ಮಾತ್ರ ಅವರು ನಮ್ಮನ್ನ ಒಳಗಡೆ ಇರೋದಕ್ಕೆ ಬಿಡ್ತಾರೆ, ತಮ್ಮ ವೋಟ್ ಮೂಲಕ ಅದು ರಿಯಾಕ್ಟ್ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು ವರ್ತೂರ್ ಅವ್ರಿಗೆ ಏನೇ ಆದ್ರೂ ಜನಕ್ಕೆ ನಾನು ಉತ್ತರ ಕೊಟ್ರೆ ಸಾಕು ಅನ್ನೋ ಮಾತು ಅವರಿಂದ ಕೇಳ್ ಬರ್ತಿದೆ. ಅವ್ರಿಗೆ ಕಳಪೆ ಕೊಡೋದಕ್ಕೆ ಇಚ್ಛಿಸ್ತೀನಿ ಅಂತ ಕಾರ್ತಿಕ್ ಕೂಡ ಹೇಳಿದ್ರು. ಆದ್ರೆ ಮನೆಯವರ ಬಹುಮತ ಕೂಡ ವರ್ತೂರ್ಗೆ ಕಳಪೆ ಎಂದಾಗಿತ್ತು. ಅದರಂತೆ ಜೈಲಿಗೆ ಹೋಗುವಾಗ ಇದಕ್ಕೆಲ್ಲ ನಾನೇ ಭಯ ಬೀಳೋದಿಲ್ಲ, ಫಿನಾಲೆಗೆ ಹೋಗ್ತೀನಿ, ಕಪ್ ಗೆದ್ದೇ ಗೆಲ್ತೀನಿ ಅಂತ ಖಡಕ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವರ್ತೂರ್. ಇನ್ನು ಅವರ ಮಾತಿಗೆ ಮನೆ ಮಂದಿ ಎಲ್ಲ ಸೈಲೆಂಟ್ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.